ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಡಿಸಿಷನ್ ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡಿಸಿಷನ್ ಮೇಕಿಂಗ್ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವಂಥದ್ದು. ನಮ್ಮ ಜೀವನದಲ್ಲಿ ನಾವು ಏನಾಗಬೇಕು ಅಂತ ಅನ್ಕೊಂಡಿದ್ದೇವೋ ಅದು ನಮ್ಮ ಕೈಯಲ್ಲೇ ಇರುತ್ತೆ. ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾನು ಪ್ರೊಫೆಸರ್ ಆಗಬೇಕು, ಟೀಚರ್ ಆಗಬೇಕು, ನಾನು ಟ್ರೈನಿಂದ ಹೋಗ್ಬೇಕು, ಪ್ಲೇನಿಂದ ಹೋಗ್ಬೇಕು. ಲೈಫಲ್ಲಿ ಕನ್ಫ್ಯೂಷನ್ ಇತ್ತಂದ್ರೆ ನಾವು ಯಾವುದು ಕೂಡ ಮಾಡೋಕ್ಕಾಗೋದಿಲ್ಲ ಕೆಲಸಗಳನ್ನ. ಹಾಗಾಗಿ ಫಸ್ಟ್ ನಾವು ಕನ್ಫ್ಯೂಷನ್ ಅನ್ನ ತಲೆಯಿಂದ ತೆಗಿಬೇಕು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಾವು ಏಕಾಗ್ರತೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು ಮತ್ತು ನಮ್ಮ ನಿರ್ಧಾರಗಳು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಇರಬೇಕು. ಯಾಕೆಂದ್ರೆ ನಮ್ಮ ಸಾಮರ್ಥ್ಯ ನಮಗೆ ಮಾತ್ರ ಗೊತ್ತಿರುತ್ತದೆ. ನಾನು ಡಾಕ್ಟರ್ ಆಗ್ಬೋದು, ನಾನು ಇಂಜಿನಿಯರ್ ಆಗ್ಬೋದು, ನಾನು ಪ್ರೊಫೆಸರ್ ಆಗ್ಬೋದು, ಇಲ್ಲ ನಾನು ಟೀಚರ್ ಆಗ್ಬೋದು. ನಾವು ಎಲ್ಲನೂ ಆಗೋದಕ್ಕೆ ಸಾಧ್ಯ. ಈ ಲೋಕದಲ್ಲಿ ಪ್ರತಿಯೊಂದು ಕೂಡ ಮನುಷ್ಯನೇ ಮಾಡಿದಂತಿದೆ. ಹಾಗಾಗಿ ಸಾಮರ್ಥ್ಯ ಎಲ್ಲರಲ್ಲೂ ಇದೆ. ಆದರೆ ದೇವರು ಕೊಟ್ಟಂತ ಪ್ರತಿಯೊಂದು ಗಿಫ್ಟ್ ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ. ಹಾಗಾಗಿ ನಮ್ಮಲ್ಲಿರುವಂತ ಗಿಫ್ಟ್ ಯಾವುದಿದೆ ಅದನ್ನೇ ನಾವು ಆಗಬೇಕು. ಯಾಕೆಂದರೆ ಒಂದು ವೇಳೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ ಎಡವಿದರೆ ಜೀವನ ಪರ್ಯಂತ ನಾವು ಅದನ್ನ ಅನುಭವಿಸಬೇಕಾಗುತ್ತದೆ. ನಾವು ಮಾಡುವಂತ ಕೆಲಸ ಸಂತೋಷದಿಂದ ಮಾಡುವುದಕ್ಕೆ ಆಗುವುದಿಲ್ಲ. ನಾವು ವ್ಯತ್ಯವನ್ನ ಪಡ್ತೇವೆ, ಬೇಸರವನ್ನ ಪಡಿಸಿಕೊಳ್ಳುತ್ತೇವೆ. ಹಾಗಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಬಹಳ ವಿಚಾರ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವಿಶೇಷವಾಗಿ ನಾನು ನಿಮ್ಗೊಂದು ಉದಾಹರಣೆಯನ್ನು ಕೊಡಕ್ಕೆ ಇಷ್ಟಪಡ್ತೇನೆ. ಒಬ್ರು ಟೀಚರ್ ಆಗಿದ್ದಾರೆ. ಪಾಠವನ್ನ ಮಾಡುವುದಕ್ಕೆ ಅವರಿಗೆ ಬೇಜಾರಾಗ್ತಾ ಇದೆ. ಅವರಿಗೆ ಮಕ್ಕಳಿಂದ ಕಿರಿಕಿರಿ ಅನಿಸ್ತಾ ಇದೆ. ಅವ್ರ ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಅವರಿಗೆ ವಿಚಾರ ಮಾಡುವುದಕ್ಕೆ ಅಷ್ಟು ಮನಸ್ಸಿಲ್ಲ. ಯಾಕೆಂದ್ರೆ ಅದು ಅವ್ರು ಇಷ್ಟಪಟ್ಟು ಆಗಿರುವಂತ ಪ್ರೊಫೆಷನಲ್ ಅಲ್ಲ. ಹಾಗಾಗಿ ನಮಗೆ ಇಷ್ಟಪಟ್ಟು ನಾವೇನಾದ್ರೂ ಪ್ರೊಫೆಷನಲ್ ಚೂಸ್ ಮಾಡ್ಕೊಂಡಿದ್ದೆ ಆದ್ರೆ ಮಕ್ಕಳ ಬಗ್ಗೆ ಬಹಳ ನಮಗೆ ಒಳ್ಳೆ ಅಭಿಪ್ರಾಯ ಇರುತ್ತೆ. ಇಲ್ಲಿ ಓದುತ್ತಿರುವಂತ ಮಗು ನಾಳೆ ದೇಶವನ್ನು ಕಟ್ಟುವ ದೊಡ್ಡ ವ್ಯಕ್ತಿ ಆಗಬಹುದು. ಟೀಚರ್ ವಿಚಾರವನ್ನ ಮಾಡ್ತಾನೆ. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವನಿಗೆ ಆದ ಒಂದು ವಿಶೇಷವಾದಂಥದ ವರ ಇರುತ್ತೆ. ದಟ್ ಈಸ್ ಗಿಫ್ಟ್. ದೇವರು ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ರೀತಿಯನ್ನ ಮಾಡಿರುತ್ತಾನೆ. ಹಾಗಾಗಿ ನಾವು ನಮ್ಮಲ್ಲಿ ಯಾವ ವಿಶೇಷತೆ ಇದೆ ಅನ್ನೋದನ್ನ ತಿಳಿದುಕೊಂಡು ಅದನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ಹಾಗಾದಲ್ಲಿ ನಮ್ಮ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನಾವು ಯಶಸ್ವಿಯಾಗುತ್ತೆ. ನಮ್ಮ ನಿರ್ಧಾರ ನಮ್ಮ ಭವಿಷ್ಯವನ್ನ ರೂಪ ಮಾಡುತ್ತೆ. ನಮ್ಮ ನಿರ್ಧಾರ ನಮ್ಮ ಭವಿಷ್ಯವನ್ನ ರೂಪಿಸುತ್ತೆ.